ಕ್ಲಾಸಲ್ಲಿ ಇಷ್ಟೇ ಹೇಳೋದು ನಾನು, ದಯಮಾಡಿ ಏನು ಟೀಚರ್ಸ್ ಡೇ ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅದು ಯಾವಾಗ ಅಂತಂದರೆ ನಮಗೆ ಖುಷಿ ಆಗೋದು ಯಾವಾಗ ನೀವು ಕೇಕ್ ಕಟ್ ಮಾಡೋದು, ಇದು ನಿಮ್ಮ ಖುಷಿಗೆ. ಅಂದರೆ ಏನಾದರೂ ಸೆಲೆಬ್ರೇಟ್ ಮಾಡಬೇಕು ಅದು ಮಾಡ್ತೀರಾ, ಖಂಡಿತ ಒಪ್ಕೊತೀನಿ. ಬಟ್ ನಾವು ಖುಷಿ ಪಡೋದು ಯಾವಾಗ ಅಂತಂದರೆ ನಾವು ಹೇಳ್ಕೊಟ್ಟಿದ್ದಲ್ಲ ಆಯ್ತಾ, ಯಾವಾಗ ನೀವು ಅದನ್ನು ಕಲ್ತ್ಕೊಂಡು ಸೇಮ್ ನಾವು ಹೇಗೆ ಮಾಡಿ ಅಂತ ಹೇಳ್ತೀವೋ ಅದನ್ನು ನೀವು ಪರಿಪಾಲನೆ ಮಾಡಿಕೊಂಡು ನೀವು ಸಕ್ಸಸ್ ಆಗ್ತಿರಲ್ಲ, ಅವಾಗ ನಮಗೆ ಖುಷಿ ಆಗೋದು ಅಷ್ಟೇ. ಯಾಕಂದರೆ ನೀವು ಯಾರು ಮಾತಾಡ್ಬೇಕಾದ್ರೆ ಹೇಳಿದ್ರಿ, ತಾಯಿಯೇ ಮೊದಲ ಗುರು, ಮನೆಯ ಮೊದಲ ಪಾಠಶಾಲೆ ಅಂತ. ಇದನ್ನ ಸೆಕೆಂಡ್ ಅಂತ ನೀವು ಟ್ರೀಟ್ ಮಾಡಿದ್ರಿ. ಗುರುಗಳು ಅಂದ್ರೆ ಟೀಚರ್ಸ್ ಅಂದ್ರೆ ಸೆಕೆಂಡ್ ಗುರು ಅಂತಾರೆ ನೀವು ಅಲ್ವಾ. ಆಮೇಲೆ ಸೆಕೆಂಡ್ ಇದು ನಮಗೆ ಮನೆ ಅಂತ ಹೇಳಿದ್ರಿ. ಬಟ್ ಏನಕ್ಕೆ ಅಂತಂದ್ರೆ ನೋಡಿ, ತಾಯಿಗೆ ನಿಮಗೆ ಪಾಠ ಮಾಡಲ್ಲ. ಏನಕ್ಕೆ ನೀವು ಮೊದಲ ಗುರು ಅಂತ ಹೇಳಿದಂದ್ರೆ, ಈಗ ಬೆಳಿಬೇಕು, ಈಗ ಹಾಕ್ಬೇಕು ಅಂತಂದ್ರೆ ಫಸ್ಟ್ ನೀವು ಬುದ್ಧಿ ಬಂದಾಗಿತ್ತಲ್ಲ ನಿಮಗೆ ಹೇಳ್ಕೊಡೋದ್ರೆ ತಾಯಿ. ಅದಕ್ಕೆ ನೀವೇನ್ ಮಾಡಿದ್ರೆ ತಾಯಿನ ಮೊದಲ ಗುರು ಅಂತ ಹೇಳಿದ್ರಿ, ಕರೆಕ್ಟಾ? ಸೊ ಹಾಗೇನೆ ಫಸ್ಟ್ ಮೊದಲ ಪಾಠಶಾಲೆ ಅಂತಂದ್ರೆ ಮನೆ ಅಂತ ಹೇಳಿದ್ರಿ. ಅಂದ್ರೆ ಮನೇಲಿ ಏನ್ ಮಾಡ್ತಾರೆ, ಒಂದು ತಂದೆ ತಾಯಿ ಆಗ್ಲಿ ಅಥವಾ ಅಕ್ಕ ಆಗ್ಲಿ ಅಣ್ಣ ಆಗ್ಲಿ, ನಿಮ್ಗಿನ ಎಲ್ಡರ್ಸ್ ಯಾರು ಇರ್ತಾರೆ ಅಥವಾ ಚಿಕ್ಕವ್ರು ಯಾರು ಇರ್ತಾರೆ, ಅವ್ರು ಏನ್ ಮಾಡ್ತಾರೆ, ಇಲ್ಲ ಈಗ ಹೋಗ್ಬೇಕು, ಇದನ್ನ ಈ ತರ ಮಾಡು, ಆ ತರ ಮಾಡು ಅಂತ ಹೇಳ್ತೀರಾ. ಅದನ್ನ ನೀವು ಪಾಲನೆ ಮಾಡ್ತೀರಾ ಅಥವಾ ಪಾಲಿಸ್ತೀರಾ. ಅದನ್ನ ಪಾಲಿಸ್ತಾ ಏನಾಗುತ್ತೆ, ಓ ಇದು ಕೆಟ್ಟದ್ದು ಇದು ಒಳ್ಳೇದು ಅನ್ನೋದನ್ನ ಹೇಳ್ಕೊಡೋದು ಯಾರು, ಪೇರೆಂಟ್ಸ್ ಮನೆಯಲ್ಲಿ. ಅದಕ್ಕೆ ನೀವು ಮನೆಯನ್ನ ಮೊದಲ ಪಾಠಶಾಲೆ ಅಂತ ಹೇಳಿದ್ರಿ, ತಾಯಿನ ಅಥವಾ ಪೇರೆಂಟ್ಸ್ ಅನ್ನ ಮೊದಲ ಗುರು ಅಂತ ಹೇಳಿದ್ರಿ. ಹಾಗೇನೆ ಇಲ್ಲಿ ಬಂದ್ಮೇಲೂ ನಾವು ಅದೇ ನಿಮ್ಗೆ ಹೇಳ್ಕೊಡೋದು ಅಷ್ಟೇ. ಯಾಕಂದ್ರೆ ನಮಗಿಲ್ಲಿ ಯಾರು ದೊಡ್ಡರು ಅಥವಾ ಇವರು ಒಳ್ಳೆ ಬುದ್ಧಿವಂತರು ಅನ್ನೋ ರೀತಿಯಲ್ಲಿ ಯಾರು ಥಿಂಕ್ ಮಾಡ್ಕೊಂಡು ಒಬ್ಬ ಟೀಚರ್ಸ್ ಮಾಡಕ್ಕೆ ಖಂಡಿತ ಇಷ್ಟಪಡಲ್ಲ.